ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಅಮ್ಮ ಪುಟ್ ಮಾಡಿ ನಾ ಹೋಗಿದ್ ಬರ್ತೀನಿ ಕಮ್ಮೆ. ಪಾಪಣ್ಣ ಹುಷಾರು, ರೈನಲ್ಲಿ ಅರೇಂಜರ್ ಏನಾರು ಕೊಟ್ರೆ ತಿನ್ಬೇಡಿ. ಅದು ಅರೇಂಜರ್ ಅಲ್ಲ ಕಮ್ಮೆ, ಸ್ಟ್ರೇಂಜರು. ಹಿಡಿದ್ರಿ ಚಾಡ. ಅವರು ತಿಂಡಿಲಿ ಮತ್ಪರ ಔಷಧಿ ಹಾಕಿ ನಿಂತ ವಿರೋಧನೆಲ್ಲ ತೋಚ್ಕೊಂಡು ಹೋಗ್ಬಿಡ್ತಾರೆ. ಅಮ್ಮ ಪುಟ್ ಮಾಡಿ ಅಷ್ಟು ಸುಲಭವಾಗ ಯಾರು ಅನ್ನಂತವ್ ಏನು ದೋಚ್ಕೊಂಡು ಹೋಗಕ್ ಆಗಲ್ಲ. ಹಂಗೆಲ್ಲ ಹೇಳ್ಬೇಡಿ ಬಾಬಣ್ಣ, ನಿಮ್ಮಂತ ಜಿಪ್ಪಣಂತವನ್ನೇ ಅವರು ದೋಚ್ಕೊಂಡು ಹೋಗ್ಬಿಡ್ತಾರೆ. ನಮ್ಮೆ ನನ್ನೇ ಜಿಪ್ಣ ಅಂದಯ. ಬಾಬಣ್ಣ ಅದು ನಿಮ್ ತವ ಆಟ್ಕುಳಿ ಮಾಡ್ತೀಯನಿ. ಬಾಬಣ್ಣ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಹ್ಯಾಪಿ ಜರ್ನಿ. ಗುಡ್ ಮಾರ್ನಿಂಗ್ ಪುಟ್ಟಕ್ಕ. ರಾಕಿರಯ್ಯವ್ರೆ, ಇದೇನಾ ಇದು ವಾಚ್ಮನ್ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದೀರಿ? ಐ ಲೈಕ್ ಇಟ್. ಅದು ವಾಚ್ಮ್ಯಾನ್ ಅಲ್ಲ ಪುಟ್ಟಕ್ಕ, ವಾಚ್ಮ್ಯಾನ್ ಡ್ರೆಸ್. ಹಿಡಿದ್ರೆ ಚಾಡ. ಅದನ್ನ ಯಾಕೆ ಹಾಕೊಂಡಿದ್ದೀರಿ? ಆಮೇಲೆ ಪುಟ್ ಮಾಡಿ ನಾನು 7 ದಿನ ಊರ್ಲಿ ಇರಲ್ವಲ್ಲ, ಅದಕ್ಕೆ ನಮ್ ಕಲ್ಟಿವೇಟರ್ನ ವಾಚ್ಮೆನ್ ಆಗಿ ತಕೊಂಡ್ನಿ. ಜೊತೆಗೆ ನಿನಗೂ ರಕ್ಷಣೆ ಕೊಡ್ತಾನೆ. ಅಡ ಕಲ್ಟಿವೇಟ್ರು 7 ದಿನ ನಮ್ಮ ಮಟ್ಟಿದಿಕ್ಕ ಯಾವ ಗಂಡಸು ಬರಬಾರ್ದು, ಅದರಲ್ಲೂ ಅಣ್ಣಯ್ಯಪ್ಪ ಮಾತ್ರ ನಮ್ಮ ಮಟ್ಟಿದಿಕ್ಕ ಕಾಲಿಡದಂಗೆ ನೋಡ್ಕೋಬೇಕು. ಓಕೆ ರಿಂಗ್ ಮಾಸ್ಟ್ರೆ, ಜಾನಿಬಾಯಿ ಪುಟ್ಟಕ್ಕನ ಹತ್ತಿರ ಬಾರದಾಗೆ ನಾನು ನೋಡಿಕೊಳ್ತೇನೆ. ಆಮೇಲೆ ಪುಟ್ ಮಾಡಿ ಗೊತ್ತಾಯ್ತು ಕಮ್ಮೆ, ಬರ್ತೀನಿ. ಬಾಬಣ್ಣ ನಿಮ್ಮನ್ನ ಬಿಟ್ಟಿರೋಕೆ ಬೇಜಾರಾಯ್ತದೇನೆ. ನೀವು ಮಂಡೆ ವೆಚ್ಚ ಮಾಡಬೇಡಿ ಪುಟ್ಟಕ್ಕ, ನಿಮಗೆ ಬೇಜಾರಾಗದ ನಮ್ಮನೆ ನಾನು ಎಂಟರ್ಟೈನ್ಮೆಂಟ್ ಕೊಡ್ತೇನೆ. ಅಡ ಕಲ್ಟಿವೇಟ್ರು ಅದನ್ನೆಲ್ಲ ಏನು ಮಾಡಕ್ ಹೋಗ್ಬೇಡ, ನೆಟ್ಗ ಅಟ್ಟಿ ಚೊರ್ಕ ಗಮನ ಕೊಟ್ಟು ನೋಡ್ಕ. ಇನ್ನೇನು ಮುಖ ನೋಡ್ತಾ ಇದೆ, ತಗೋ ಬ್ಯಾಗ. ಆಮೇಲೆ ಪುಟ್ ಮಾಡಿ ಬರ್ತೀನಿ ಕಮ್ಮೆ. ಹುಷಾರು ಬಾಬಣ್ಣ. ಬಾಯ್. ಟಾಟಾ ಬಾಯ್. ಟಾಟಾ ಬಾಯ್. ಟಾಟಾ. ಅಳ್ಬಿಡ ಕಣ, ಸಮಾಧಾನ ಮಾಡ್ಕೊಳ್ಳೋ, ನನ್ನ ಮಾತು ಕೇಳು. ನಿನ್ಗಿದೇ ಮೊದಲು ನಿನ್ನ ಹೆಂಡತಿ ಹೊಡಿತಿದ್ದಾಳ, ಇದು ಮಾಮೂಲಿ ತಾನೆ. ನೋಡು, 1-2 ಪೆಗ್ ಹಾಕಿ ಮಲ್ಗು, ಎಲ್ಲ ಸರಿ ಹೋಗುತ್ತೆ. ಸರಿ ಕಣ, ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಜಾನಿ ಯಾರ ಜೊತೆ ಮಾತಾಡ್ತಿದ್ರಿ? ಇನ್ಯಾರ ಜೊತೆ? ನಮ್ಮ ಪ್ರೇಮ್ ಜೊತೆ. ಅವ್ರು ಮಾಡಕ್ ಬೇರೆ ಕೆಲ್ಸ ಇಲ್ವಾ? ರಾತ್ರಿ ಹೊತ್ತು ನಿಮಗ್ ಫೋನ್ ಮಾಡಿ ತಲೆ ತಿನ್ಬೇಕಾ? ಮಧು, ಅವ್ನು ತುಂಬಾ ನೋವಲ್ಲಿದ್ದಾನೆ ಪಾಪ. ಅವನ ಹೆಂಡತಿ ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾಳಂತೆ, ಅದನ್ನ ಹೇಳ್ಕೊತಿದ್ದ. ಅವ್ರು ಬರೀ ಹೊಡೆಯೋದಲ್ಲ, ಉಲ್ಟಾ ನಿಲ್ಸಿ ಮೆಣಸಿನ್ಕಾಯಿ ಘಾಟ್ ಹಾಕ್ಬೇಕು. ನೀನಿಷ್ಟು ಕೆಟ್ಟದಾಗ ಯೋಚನೆ ಮಾಡ್ತಿದ್ಯಾ? ಜಾನಿ, ಇಂಥ ರೊಮ್ಯಾಂಟಿಕ್ ಟೈಮಲ್ಲಿ ಅಂಥವ್ರ ಬಗ್ಗೆ ಮಾತಾಡೋದು ಬೇಕಾ? ನಾಳೆ ಎಲ್ಲಾದ್ರೂ ಹೊರಗಡೆ ಹೋಗ್ಬಿಟ್ಟು ಬರೋಣ. ಈ ಮಳೆ ಚಳಿ ತಂಪಾದ ಗಾಳಿಲಿ ಹೊರಗಡೆ ಸುತ್ತಾಡ್ಕೊಂಬಂದ್ರೆ ನಮ್ಮ ಮೂಡು ಫ್ರೆಶ್ ಆಗುತ್ತೆ. ನಾವಿಬ್ರೇನಾ? ಇಲ್ಲ, ಇಡೀ ಮಾಡರ್ನ್ ಕಾಲೋನಿಯವ್ರನ್ನ ಕರ್ಕೊಂಡು ಹೋಗಿ ಬರೋಣ. ಕಾಲೋನಿಯವ್ರು ಬೇಡ, ಪುಟ್ಟಮಲ್ಲಿಯವ್ರನ್ನ. ಅಂದ್ರೆ ಪುಟ್ಟಮಲ್ಲಿಯವರು ಗೌಡ್ರನ್ನ ಕರ್ಕೊಂಡು ಹೋಗೋಣ ಅಂದೆ. ಅವ್ರಿದ್ರ ತಾನೆ ಕರ್ಕೊಂಡು ಹೋಗಕ್ಕೆ. ಬೆಳಗ್ಗೆನೆ ಬಿಸ್ನೆಸ್ ಮೀಟಿಂಗ್ ಅಂತ ಗೌಡ್ರು ಶಿವಮೊಗ್ಗ ಹೋದ್ರು. ಅಂದ್ರೆ ಪುಟ್ಟಮಲ್ಲಿಯವ್ರ ಮನೇಲಿ ಒಬ್ರೇ ಇದಾರಾ? ಜಾನಿ, ನೀವ್ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದೀರಾ? ಗೌಡ್ರು ಊರಲ್ಲಿ ಇಲ್ಲ ಅಂದ್ಮೇಲೆ ಪುಟ್ಟಮಲ್ಲಿಯವ್ರ ಒಬ್ರೆ ತಾನೇ ಮನೇಲಿ ಇರ್ಬೇಕು. ಗೌಡ್ರು ಎಂತ ಕಿರತಕರು ಅಂತ ನನಗೆ ಇವತ್ತು ಗೊತ್ತಾಯ್ತು. ಪಾಪ ಪುಟ್ಟಮಲ್ಲಿಯವ್ರ ಒಬ್ಬರನ್ನೇ ಮನೇಲಿ ಬಿಟ್ಟು ಹೋಗಕ್ಕೆ ಅವ್ರಿಗೆ ಹೇಗ್ ಮನಸ್ಸು ಬರುತ್ತೆ? ಹಲೋ ಭಾವುಕ ನಟ, ಗೌಡ್ರು ಹೋಗಿರೋದು ಮೀಟಿಂಗ್, ಪಿಕ್ನಿಕ್ ಅಲ್ಲ. ಅಲ್ಲಿ ಪುಟ್ಟಮಲ್ಲಿಯವ್ರನ್ನ ಕರ್ಕೊಂಡು ಹೋಗಿ ಏನ್ ಮಾಡ್ತಾರೆ? ನಾನಾಗಿದ್ರೆ ಜೊತೆಲೆ ಕರ್ಕೊಂಡು ಹೋಗ್ತಿದ್ದೆ. ನೀವ್ ಪುಟ್ಟಮಲ್ಲಿಯವ್ರನ್ನ ಕರ್ಕೊಂಡು ಹೋಗಿ ಏನ್ ಮಾಡ್ತೀರಾ? ನಾನು ಹೇಳಿದ್ ಪುಟ್ಟಮಲ್ಲಿಯವ್ರು ಕರ್ಕೊಂಡು ಹೋಗ್ತೀನಿ ಅಂತಲ್ಲ, ನಿನ್ನ ಜೊತೆಲಿ ಕರ್ಕೊಂಡು ಹೋಗ್ತೀನಿ ಅಂತ. ಫಸ್ಟ್ ಕೆಲ್ಸ ಹುಡುಕಿ, ಆಮೇಲೆ ಜೊತೆಲಿ ಕರ್ಕೊಂಡು ಹೋಗೋದ್ರ ಬಗ್ಗೆ ಯೋಚನೆ ಮಾಡಿ. ಈಗ ನಾಳೆ ಹೊರಗಡೆ ಕರ್ಕೊಂಡು ಹೋಗ್ತೀರಾ ಇಲ್ವಾ? ಡಾರ್ಲಿಂಗ್, ಹೊರಗಡೆ ತುಂಬಾ ಮಳೆ ಬರ್ತಿದೆ, ನಾವು ಹೊರಗೆ ಹೋದ್ರೂ ಕೂಡ ರೂಮಲ್ಲೇ ತಾನೇ ಇರ್ಬೇಕು. ಅದಕ್ಕೆ ಇಲ್ಲ ಇದ್ದು ಬಿಡೋಣ. ನಾನು ಹೇಳೋದಕ್ಕೆ ಯಾವತ್ತಾದ್ರೂ ಓಕೆ ಅಂದಿದ್ದೀರಾ? ಯಾವತ್ತಿದ್ರು ಬರೀ ಡ್ರಾಮಾನೇ. ಬಹಳ ದಿನಗಳ ನಂತರ ಪುಟ್ಟಮಲ್ಲಿಯವ್ರ ಮನೇಲಿ ಒಬ್ಬರೇ ಇರುವಾಗ ನಾನು ಹೊರಗಡೆ ಹೋಗ್ಬೇಕಾ? ಇಂಥ ಅವಕಾಶ ಸಿಕ್ಕಿರುವಾಗ ಹೇಗಾದ್ರೂ ಮಾಡಿ ಅವ್ರನ್ನ ಪಟಾಯಿಸ್ಕೊಂಡ್ಬಿಡ್ಬೇಕು. ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ ತೆರೆಯೋ ಬಾಗಿಲನು ರಾಮ ಪೂಜೆ. ಗುಡ್ ಮಾರ್ನಿಂಗ್ ಪುಟ್ಟಮಲ್ಲಿಯವ್ರೆ. ಗುಡ್ ಮಾರ್ನಿಂಗ್ ಚಂದನ್ ಅವರೇ. ಇದೇನ್ ಪುಟ್ಟಮಲ್ಲಿಯವ್ರೆ, ನಿಮ್ ಮುಖ ಕಾಣಿಸ್ತಾ ಇರೋ ಹಾಗೆ ಅಡ್ಡ ಛತ್ರಿ ಹಿಡ್ಕೊಂಡು ಕೂತ್ ಬಿಟ್ಟಿದ್ದೀರಾ? ಐ ಲೈಕ್ ಇಟ್. ಇದು ಪರದೆ ಅಲ್ಲ ಜನ್ನಣ್ಣ, ಪುಟ್ಟಕ್ಕನನ್ನು ಕಾಪಾಡ್ಲಿಕ್ಕಿರುವ ರಕ್ಷಣಾ ಕವಚ. ಲೈ ಆಫ್ ಮಿಂಟ್ಲು, ನೀನೇನೋ ಮಾಡ್ತಿದ್ಯಾ ಇಲ್ಲಿ? ನಾನು ಇವರನ್ನು ವಾಚ್ ಮಾಡ್ಲಿಕ್ಕೆ ಕುಳಿತಿರುವ ವಾಚ್ಮ್ಯಾನ್. ರಿಂಗ್ ಮಾಸ್ಟರ್ ನನಗೆ ಈ ಕೆಲಸ ಕೊಟ್ಟದ್ದು. ಲೈ ಹುಚ್ಚ, ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಐ ಲೈಕ್ ಇಟ್ ಅಂತಾನು ಹೇಳಕ್ ಆಗ್ಬಾರ್ದು, ಹಂಗ್ ಹೊಡೆದು ಬಿಡ್ತೀನಿ. ಐ ಲೈಕ್ ಇಟ್. ನಾನು ಇಲ್ಲಿಂದ ಹೋಗ್ಲಿಕ್ಕೆ ಬರ್ಲಿಲ್ಲ ಜನ್ನಣ್ಣ,
ಕೆಲಸಕ್ಕೆ ಬಾರದ ನಿಮ್ಮಂತವ್ರು ಇಲ್ಲಿಗೆ ಬಂದು ಇವರಿಗೆ ಕೊಡುವ ಕಾಟವನ್ನು ತಪ್ಪಿಸಲಿಕ್ಕೆ ಬಂದಿದ್ದೇನೆ. ಏಯ್ ಸಾಕು ಸುಮ್ನಿರೋ, ನಾನೇನು ಅವ್ರನ್ನ ಎತ್ತಕೊಂಡು ಹೋಗ್ಬಿಡ್ತೀನಿ. ನಾವೆಲ್ಲ ಒಂದೇ ಕುಟುಂಬದವ್ರ ತರ ಬಾಳ್ತಿರೋರು ಕಣೋ. ಒಂದೇ ಕುಟುಂಬದವರು ಅಂದ್ರೆ ಎಂತ, ನೀವು ಇವರ ಅಣ್ಣವ? ಅಣ್ಣ ಆದ್ರೆ ಹೇಳಿ, ಇವರೊಟ್ಟಿಗೆ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ಏಯ್ ನಾನು ಯಾಕೋ ಅವ್ರಿಗೆ ಅಣ್ಣ ಆಗ್ಲಿ, ನನ್ಗೆ ಈ ತರದ ಸಂಬಂಧಗಳಲ್ಲಿ ನಂಬಿಕೆ ಇಲ್ಲ. ಅಂದ ಮೇಲೆ ತಮಗಿನ್ನು ಇವರನ್ನು ನೋಡುವುದಕ್ಕಾಗಲಿ ಮಾತನಾಡುವುದಕ್ಕಾಗಲಿ ಅವಕಾಶವಿಲ್ಲ. ತಾವಿನ್ನು ಹೊರಡಬಹುದು. ಪುಟ್ಟಮಲ್ಲಿ ಅವರೇ, ನೀವಾದ್ರೂ ಅವನಿಗೆ ಬುದ್ಧಿ ಹೇಳ್ಬಾರ್ದ? ಇವೆಲ್ಲ ಬಾಯಲ್ಲಿ ಆಡೋ ಮಾತಾ? ಮತ್ತೆ ಕಿವಿಯಲ್ಲಿ ಮಾತಾಡ್ತಾರ? ಪುಟ್ಟಮಲ್ಲಿ ಅವರೇ, ನೀವು ಹೀಗೆ ಮೌನವಾಗಿದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ದಯವಿಟ್ಟು ಏನಾದ್ರೂ ಮಾತಾಡಿ. ಚಂದನ್ ಅವ್ರೆ, ರಾಕಿ ರೈ ಅವ್ರ ಈ ವಿಷಯದಲ್ಲಿ ನನ್ನ ಮಾತನ್ನ ಕೇಳಲ್ಲ. ನಾನು ಹೋಪ್ಲೆಸ್ ಓನಿ. ಪುಟ್ಟಕ್ಕ, ಅದು ಓ ಪ್ಲೇಸ್ ಅಲ್ಲ, ಇಲ್ ಪ್ಲೇಸ್. ಹಿಡಿದ್ರೆ ಚಾಡ. ರಾಕಿ ರೈ ಅವರು ಅಟ್ಮಾರಿ, ನನ್ನ ಮಾತನ್ನ ಕೇಳಲ್ಲ. ಹೇಳಿದ್ದು ಕೇಳಿಸ್ತಲ್ಲ, ತಾವಿನ್ನು ತಿರುಗಿ ನೋಡಿದಾಗೆ ಒಯ್ತಾ ಇರ್ಬೇಕು. ಆಯ್ತು, ಹೋಗ್ತೀನಿ. ರಾಕಿ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಸ್ವಲ್ಪ ಹತ್ರ ಬಾರ. ತೊಂದರೆ ಇಲ್ಲ, ಅಲ್ಲೇ ನಿಂತ್ಕೊಂಡು ಹೇಳಿ. ಅದು ಪುಟ್ಟಮಲ್ಲಿ ಅವ್ರ ಮುಂದೆ ಹೇಳಕ್ಕಾಗಲ್ಲ ಕಣೋ. ಪುಟ್ಟಕ್ಕ, ಒಳ್ಳಿ ಎಂತ ಇನ್ನು ಹತ್ರ ಬರೋ. ಐ ಲೈಕ್ ಇಟ್. ಡಾರ್ಲಿಂಗ್, ಕಾಫಿ. ಜಾನಿ ಪೇಪರ್ ಓದಿದ್ರಾ? ಅದನ್ನ ಓದಿ ಏನಾಗಬೇಕಾಗಿದೆ? ನೆನ್ನೆ ರಾತ್ರಿ ಟಿವಿಲಿ ಬಂದಿರೋದು, ಬೆಳಗ್ಗೆ ಪೇಪರಲ್ಲಿ ಬರುತ್ತೆ. ಸುಮ್ಮನೆ ಟೈಮ್ ವೇಸ್ಟ್. ಹಲೋ, ಪೇಪರ್ ಓದಿದ್ರಾ ಅಂತ ಅಷ್ಟೇ ಕೇಳಿದ್ದು. ಅಷ್ಟಕ್ಕೆ ಇಷ್ಟೆಲ್ಲ ಯಾಕೆ ಹೇಳ್ತಿದ್ರಾ? ಓದಿದ್ರೆ ಓದಿದ್ದೀನಿ ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಇಲ್ಲ, ಏನಿದೆ ಅಂತದ ಅದ್ರಲ್ಲಿ? ಯಾರೋ ಪಕ್ಕದ ಮನೆಯವ್ರನ್ನ ಕರ್ಕೊಂಡು ಓಡೋಗಿದ್ದಾನಂತ. ಅವಳ ಗಂಡ ಪಾಪ ಗೊಳೋ ಅಂತ ಅಳ್ತಿದಾನಂತ. ಈಗೇನು, ನಾನೀಗ ಗಂಗಾವತಿ ಪ್ರಾಣೇಶ್ವರನ ಕರೆಸಿ ಕಾಮಿಡಿ ಮಾಡಿಸಿ ಅವನ್ನ ನಗಿಸ್ಬೇಕಾ? ಇಲ್ಲ ನಾನೇ ಅವ್ನ ಮುಂದೆ ತೆಕ್ಕತೈ ಅಂತ ಕುಣಿಬೇಕಾ? ನಾನೇನೋ ಹೇಳಿದ್ರೆ ನೀವೇನೇನೋ ಯಾಕೆ ಮಾತಾಡ್ತಿದ್ದೀರಾ? ಇನ್ನೇನ್ ಮಧು, ಪ್ರಪಂಚದಲ್ಲಿ ಎಷ್ಟೆಲ್ಲ ವಿಷಯಗಳು ನಡೀತಿದೆ, ಅದ್ಬಿಟ್ಟು ನೀನು ಈ ಸಣ್ಣ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಕೂತಿದ್ಯಾ. ಅವ್ನು ಓಡೋದ್ರೆ ನಾನೇನ್ ಮಾಡೋಕ್ಕಾಗುತ್ತೆ ಹೇಳು? ಕಟ್ಕೊಂಡಿರೋ ಹೆಂಡತಿ ಟಾರ್ಚರ್ ಕೊಟ್ರೆ ಪಾಪ ಅವನೇನ್ ಮಾಡ್ತಾನೆ? ಅದಕ್ಕೆ ಚೆಂಡು ಬಿಟ್ಟ, ಗುಲಾಬಿ ಆರಿಸ್ಕೊಂಡು ಹೋದ. ಜಾನಿ, ನಿಮಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ. ಬೆಳಗ್ಗೆ ಹೊರಗಡೆ ಹೋದಾಗ ಯಾರ ಜೊತೆನಾದ್ರೂ ಜಗಳ ಮಾಡ್ಕೊಂಬಂದ್ರ? ನನ್ಗೇನು ಅದೇ ಕೆಲಸ ಅನ್ಕೊಂಡ್ಯಾ? ನನಗೆ 1000 ಟೆನ್ಷನ್ಗಳಿರುತ್ತೆ, ಅದನ್ನೆಲ್ಲ ನಿನ್ನ ಹತ್ರ ಹೇಳಕ್ಕಾಗಲ್ಲ. ನನ್ನ ಪಾಡಿಗೆ ನಾನು ಬಿಟ್ಬಿಡು. ಈಗೇನು, ನಾನು ನಿಮ್ಮನ್ನ ಹಿಡ್ಕೊಂಡಿದ್ದೀನ? ಏನೋ ಮಾತಾಡೋಣ ಅಂತ ಕರೆದ್ರೆ ಚೇಳಿನ ಕೈಲಿ ಕಚ್ಚಿಸ್ಕೊಂಡಂಗ ಆಡ್ತಿರಲ್ಲ. ಚೇಳ್ ಹತ್ರ ಕಚ್ಚಿಸ್ಕೋಬಹುದು, ಆದ್ರೆ ಹೆಂಡತಿ ಹತ್ರ ಕಚ್ಚಿಸ್ಕೊಳಕ್ಕಾಗಲ್ಲ. ಜಾನಿ, ಇದು ಓವರ್ ಆಯ್ತು. ನನ್ ಬಗ್ಗೆ ಇಷ್ಟು ಕೆಟ್ಟದಾಗ ಮಾತಾಡ್ತೀರಾ? ಮತ್ತಿನ್ನೇನ್ ಮಧು, ಯಾರನ್ನೋ ಕರ್ಕೊಂಡು ಹೋದ್ರೆ ನಾನೇನ್ ಮಾಡಕ್ಕಾಗತ್ತೆ? ನೀನ್ ಟಾರ್ಚರ್ ಕೊಡ್ತೀಯ ಅಂತ ನಾನು ಎದುರು ಮನೆ ಪುಟ್ಟಮಲ್ಲಿ ಅವ್ರು ಕರ್ಕೊಂಡು ಓಡೋಗಕ್ಕಾಗತ್ತಾ? ನೀನ್ ಹಂಗ ಅನ್ಕೊಂಡಿದ್ರೆ ತಪ್ಪು. ಅಂತ ಪರಿಸ್ಥಿತಿ ಬಂದ್ರೆ ವಿಷ ಕುಡ್ದು ಸತ್ತೋಗ್ಬಿಡ್ತೀನಿ ಹೊರತು ಓಡಿಸ್ಕೊಂಡು ಹೋಗೋ ಬುದ್ಧಿ ಇಲ್ಲ ಅನ್ನೋದು ನೆನ್ಪಿರ್ಲಿ. ಆಚೆ ಹೋಗಿ ತಲೆನ ರಿಪೇರಿ ಮಾಡಿಸ್ಕೊಂಡ್ ಬನ್ನಿ, ಇಲ್ಲ ಅಂದ್ರೆ ನಾನೇ ರಿಪೇರಿ ಮಾಡ್ಬೇಕಾಗುತ್ತೆ. ಹೋಗಿ ಇಲ್ಲಿಂದ. ಒಂದೊಂದು ಚೆನ್ನಾಗಿ ಹೇಳ್ತೀಯ. ಎಲ್ಲಾ ಹೆಂಡ್ತಿರು ಗಂಡ ಮನೇಲಿರ್ಲಿ ಅಂತ ಬಯಸಿದ್ರೆ ನೀನ್ ಮನೆಯಿಂದ ಆಚೆಗೆ ಹಾಕಕ್ಕೆ ನೋಡ್ತಿರ್ತೀಯ. ಈಗ ನೀವೇ ಆಚೆ ಹೋಗ್ತೀರಾ ಅಥವಾ ನಾನೇ ಕತ್ತಿಡ್ದ ಆಚೆ ದಬ್ಲಾ? ಹಲೋ, ಯಾರ? ನಾನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮಾತಾಡ್ತಾ ಇದ್ದೀನಿ. ರವಿ ಸರ್, ನೀವಾ? ನನ್ನ ಅಪೂರ್ವ ಸಿನಿಮಾ ನೋಡಿದ್ರ? ಅದ್ರ ಬಗ್ಗೆ ಅಭಿಪ್ರಾಯ ಹೇಳಿ. ನಾನು ಇನ್ನ ಪಿಕ್ಚರ್ ನೋಡಿಲ್ಲ ಅನ್ನಿ. ನಮ್ಮ ಬಾಬಣ್ಣ ಊರ್ಗ್ ಹೋಗವ್ರೆ, ಬಂದ್ಮೇಲೆ ನಾನು ಆ ಪಿಕ್ಚರ್ ನೋಡ್ತೀನಿ. ಅಯ್ಯ, ದಡ್ಡ ಬೊಡ್ಡೆತದೆ. ಗಂಡನ ಧ್ವನಿನೇ ಕಂಡಿದ್ದಿಲ್ಲ ಅಂದ್ಮೇಲೆ ನೀ ಯಾವ ಸಿಮೆ ಏನ್ರಮ್ಮೆ? ಬಾಬಣ್ಣ, ನೀವಾ? ನಾನು ಯಾವ್ದೋ ಪೆನ್ಷನ್ ಅಲ್ಲಿ ಇದ್ದೆ ಅನ್ನಿ, ಗುರ್ತು ಸಿಕ್ನಿಲ್ಲ. ಅದು ಪೆನ್ಷನ್ ಅಲ್ಲ ಕಮ್ಮಿ, ಟೆನ್ಷನ್. ಹಿಡಿದ್ರೆ ಚಾಡ. ನೀ ಟೆನ್ಷನ್ ಆಗ್ಬಾರ್ದು ಅಂತ ತಾನೆ ಆ ಕಲ್ಟಿವೇಟರ್ನ ವಾಚ್ಮ್ಯಾನ್ ಆಗಿಟ್ಟಿದ್ದು. ಎಲ್ಲೆಮ್ಮೆವ? ಅವರು ಆಚೆ ಅಟ್ಟಿ ಕಾಯ್ತಾ ಕೂತವ್ರೆ. ಬಾಬಣ್ಣ, ನೀವ್ ಇಲ್ದೆ ಸಾನೆ ಬೇಜಾರಾಯ್ತದ. ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತದ. ಒಂದಿನಕ್ಕೆ ಹಿಂಗ್ ಅನ್ಬಿಟ್ರಿ ಹೆಂಗಮ್ಮೆ? ನಾಳೆಗ್ ಬರ್ತೀನಿ. ಈಗ ಆ ಕಲ್ಟಿವೇಟರ್ಗೆ ಫೋನ್ ಕೊಡು. ಸರಿ, ಬಿರುಂ ಬಂಬುಡಿ ಕೊಡ್ತೀನಿ ರೀ. ಹಲೋ, ಈ ಕಡೆದ ರಾಕಿ ರೈ ಸ್ಪೀಕಿಂಗ್, ಆ ಕಡೆದ ಹೂಮ್ ಸ್ಪೀಕಿಂಗ್. ಕಲ್ಟಿವೇಟ್ರು, ನಾನು ಕೂಡ ಗೌಡ ಮಾತಾಡ್ತೇವನಿ. ಈಗ ಮಾತ್ರ ಹೇಳಿ ಎಂತ ಇದು ನಿಮ್ಮ ಧ್ವನಿ ಇಷ್ಟೊಂದು ಬದಲಾಗಿದೆ? ಅದು ಐಸ್ ಕ್ರೀಮ್ ತಿನ್ಬಿಟ್ಟೆ ಕೂಡ, ಅದಕ್ಕೆ ಗಂಟ್ಲು ಕಟ್ಕೊಂಡ್ಬಿಟ್ಟದೆ. ಹೊಟ್ಟಿ ಕಡೆ ಎಲ್ಲ ಜೋಪಾನ ತಾನೆ. ಓ, ನನ್ನ ನಂಬಿದವರಿಗೆ ಪ್ರಾಣ ಬೇಕಾದ್ರೆ ಕೊಡ್ತೇನೆ ಅಂತದ್ರಲ್ಲಿ ಚೆನ್ನಾಗಿ ನೋಡದೇ ಇರ್ತಾನ. ಅದರಲ್ಲೂ ನಮ್ಮ ಜಾನಿ ಬಾಯನ್ನು ಪುಟ್ಟಕ್ಕನ ಹತ್ರ ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಕಲ್ಟಿವೇಟ್ರು, ನಾನು ಪಾಪದಲ್ಲಿ ಅಂದಿದ್ದ ನಿನ್ ದಿಟ ಅನ್ಕೊಂಡ್ಬಿಟ್ಟೆ ನೋಡ. ಅಣ್ಣಯ್ಯಪ್ಪನವರು ತುಂಬಾ ಒಳ್ಳೆ ಮನುಷ್ಯರು. ಅವ್ರು ಒಟ್ಟಿಗೆ ಬಂದ್ರೆ ಪುಟ್ಟಮಲ್ಲಿನೂ ತುಂಬಾ ಖುಷಿ ಆಯ್ತಾಳೆ. ನೀನ್ ಈಗಲೇ ಅಣ್ಣಯ್ಯಪ್ಪನವ್ರ ಒಟ್ಟಿಗೆ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಿ ನಮ್ಮ ಒಟ್ಟಿಗೆ ಕರ್ಕೊಂಡ್ಬಂದ್ಬಿಡು. ಆಯ್ತು ಗೌಡ್ರೆ, ನೀವು ಹೇಳಿದಾಗೆ ಮಾಡ್ತೇನೆ. ರಾಕಿ ರೈ ಅವರೇ, ನಮ್ಮ ಬಾಬಣ್ಣ ಫೋನ್ ಮಾಡವ್ರೆ, ನಿಮ್ ತಾವು ಮಾತಾಡ್ಬೇಕಂತೆ. ಐ ಲೈಕ್ ಇಟ್. ಇಲ್ಲಿಯೂ ಗೌಡ್ರು,
ಇಲ್ಲಿಯೋ ಗೌಡ್ರು. ಅಲೋ ಹೇಳಿ ನಿಂಗೆ ಮಾತ್ರ. ಅಡ ಕಲ್ಟಿವೇಟ್ರು ನಾ ಹೇಳ್ದಂಗೆ ನಡ್ಕತಾ ಇದ್ದಾಯ್ತಾನೆ. ಹಾ ಹಾ ಯಾವುದೇ ಕಾರಣಕ್ಕೂ ಅಣ್ಣಪ್ಪನವ್ರನ್ನ ಹೊಟ್ಟಿ ಒಳಕ್ಕೆ ಹೋಗಕ್ ಬಿಡ್ಬೇಡ. ಹಾ ಅವ್ರು ಏನಾದರೂ ಹೊಟ್ಟಿ ಒಳಕ್ಕೆ ಹೋಗಕ್ ಬಂದ್ರೆ ಹುಚ್ಚ ನಾಯಿ ಹೊಡೆದಂಗೆ ಹೊಡೆದು ಓಡಿಸ್ಬಿಡು. ನಾನು ನಾಳೆಗೆ ಬರ್ತೀನಿ. ಹಾ ಹಾ ಸರಿ ಇಕೋಪ್ಪನ ಒಂದಪ್ಪ ಒಂದು ಮೀಟಿಂಗ್ ಲೇಟ್ ಆಯ್ತು. ತಗೊಳ್ಳಿ ಬಿಟ್ಟಕ್ಕ. ಹೇಳಿ ಗೌಡ್ರೆ. ಲವ್ ಕಲ್ಟಿವೇಟ್ರು ನಾನು ಮಾತಾಡ್ಬೇಕಾದ್ರೆ ಯಾಕೆ ಕೂಡ ಫೋನ್ ಸೈಲೆಂಟ್ ಮಾಡ್ಕೊಂಡೆ? ಈಗಲೇ ಅಣ್ಣಯ್ಯಪ್ಪರ ಒಟ್ಟಿಗೆ ಹೋಗಿ ಸಾರಿ ಕೇಳಿ ಅವ್ರು ನನ್ನ ಮಟ್ಟಿಗೆ ಕರ್ಕೊ ಬಂದ್ಬಿಡು. ಓಕೆ ಗೌಡ್ರೆ. ಊರು ಫುಜ್ಜಾನಿ ಬಾಯ್. ಓಯ್ ನಾನು ಹುಚ್ಚ ಇರ್ಬೋದು ಆದ್ರೆ ಮುಟ್ಟಾಳಲ್ಲ. ಇನ್ನೊಂದು ಸರ್ತಿ ಎಂತಾದ್ರೂ ನನ್ನನ್ನು ಯಾಮರ್ಚಿ ಪುಟ್ಟಕ್ಕನನ್ನು ಭೇಟಿ ಆಗ್ಲಿಕ್ಕೆ ಪ್ರಯತ್ನ ಪಟ್ರೆ ರಿಂಗ್ ಮಾಸ್ಟರ್ ಹೇಳಿದ ನಮ್ಮನೆ ಹುಚ್ಚು ನಾಯಿಗೆ ಹೊಡೆಯೋ ತರ ಅತ್ತಡಿಸಿ ಹೊಡಿತಾನೆ. ಆ ಹುಚ್ಚ ರಾಕಿರೈ ಅದು ಹೇಗೆ ಕಂಡಿಡಿತಾನೋ ನಾನು ನೋಡ್ಬಿಡ್ತೀನಿ. ಹೀಗೆ ಹೋಗಿ ಪುಟ್ಟಮಲ್ಲಿಯವ್ರನ್ನ ಕಣ್ತುಂಬ ನೋಡ್ಕೊಂಡು ಪ್ರೀತಿಯಿಂದ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಯಾರೇ ಬುಲ್ಬುಲ್ ಮಾತಾಡಕ್ಕಿಲ್ವಾ? ನಿಮ್ ಜೊತೆ ಮಾತಾಡಕ್ ನೀವೇ ನಮ್ ಚಿಕ್ಕಪ್ಪನ ಮಗನಾ? ಚಿಕ್ಕಪ್ಪನ ಮಗ ಅನ್ಕೋಬೇಡ, ಮಾವನ ಮಗ ಅನ್ಕೋ. ಕಬೂತರ್, ಇವತ್ತು ನನ್ನಿಂದ ನಿನ್ನನ್ನ ಕಾಪಾಡೋದಕ್ಕೆ ಯಾವನಿಂದಲೂ ಸಾಧ್ಯವಿಲ್ಲ. ಇದು ಆರು ಮುಖ ಕೋಟೆ ಕಣೆ. ನಡೆ ಕೊಟ್ಟುಬಿಡು. ಟೋಪಿ ಒಂದು ನಿಮಿಷ ಸೈಕಲ್ ನಿಲ್ಸು. ದೇವ್ರೇ, ಇವಳು ಈಗಲೇ ಬರ್ಬೇಕಾ? ಇವಳು ಏನಾದ್ರೂ ನನ್ನ ಈ ವೇಷದಲ್ಲಿ ನೋಡಿದ್ರೆ ನನ್ನ ಕತೆ ಮುಗೀತು. ಏ ಅವ್ರ ಕೈ ಹಿಡ್ದು ಯಾಕೆ ಎಳಿತಿದ್ಯಾ? ಬಿಡು ಅವ್ರ ಕೈನ. ಅವಳ ಕೈ ಬಿಟ್ಬಿಡ್ತೀನಿ, ನಿನ್ ಕೈ ಕೊಡ್ತೀಯಾ? ನನ್ ಕೈ ಕೊಡ್ಬೇಕಾ? ಒಂದ್ ನಿಮಿಷ ಈ ಕಡೆ ಬನ್ನಿ. ತಗೋ. ಮೇಡಮ್ ನಿಮ್ಗೇನು ತೊಂದರೆ ಆಗಿಲ್ಲ ತಾನೆ? ನನಗೇನು ಆಗಿಲ್ಲ ಮೇಡಮ್. ನೀವು ಬರೋದು ಸ್ವಲ್ಪ ತಡ ಆಗಿದ್ರು ನನ್ನ ಜಾನ್ ಹೋಗ್ಬಿಟ್ಟಿರೋದು. ಈ ಏರಿಯಾ ಜನ ಎಲ್ಲ ನಿಂತ್ಕೊಂಡು ತಮಾಷೆ ನೋಡ್ತಿದ್ರು ಮೇಡಮ್. ನಮ್ ಜನನೇ ಹಾಗೆ ಮೇಡಮ್. ಸಾಯ್ತಾ ಇದ್ದವ್ರನ್ನ ಬದುಕ್ಸೋದ್ಬಿಟ್ಟು ಅವ್ರ ಮುಂದೆ ಸೆಲ್ಫಿ ತಕೊಂಡ್ ಖುಷಿ ಪಡ್ತಿರ್ತಾರೆ. ಸರಿಯಾಗಿ ಹೇಳ್ರಿ ಸುಂದ್ರಿ ಮೇಡಮ್. ನೀವು ಆಲೋಚನೆ ಮಾಡ್ದಂಗೆ ಬೇರೆಯವರು ಆಲೋಚನೆ ಮಾಡಿದ್ರೆ ಇವತ್ತು ಈ ದೇಶ ಎಲ್ಲೋ ಇರ್ತಿದ್ದಿತ್ತು. ದೇಶದ ಬಗ್ಗೆ ಬಿಡಿ, ಮೊದ್ಲು ನಿಮ್ ಕಂಟ್ರೋಲ್ ಅಲ್ಲಿರೋ ಈ ಏರಿಯಾದ ಬಗ್ಗೆ ಮಾತಾಡಿ. ಇಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆನೇ ಇಲ್ವಾ? ಪಾಪ ಇವ್ರಿಗೊಬ್ಬ ರೌಡಿ ರೇಗಿಸ್ತಿದ್ದ, ಅದ್ ನಿಮಗ್ ಗೊತ್ತಾ? ಹೌದಾ? ಅವ ಯಾರಂದಳಿ ಹೇಳಿ ಸುಂದ್ರಿ ಮೇಡಮ್, ಅವನನ್ನ ಹಲ್ಸಿ ನಾನು ಸುಲ್ದು ತಿಂದು ಬಿಡ್ತೆ. ಇಂಥ ಮಾತಿಗೇನು ಕಮ್ಮಿ ಇಲ್ಲ. ಮೊದ್ಲು ಇವ್ರನ್ನ ಮನೆಗ್ ಸೇಫ್ ಆಗಿ ಬಿಟ್ಬಿಟ್ಟು ಬನ್ನಿ, ತುಂಬಾ ಹೆದರ್ಕೊಂಡಿದ್ದಾರೆ. ಬನ್ನಿ ಮೇಡಮ್. ಪಾಪ ಇದೇನ್ ಮೇಡಮ್, ಒಬ್ಬ ರೌಡಿಯಿಂದ ಕಾಪಾಡಿ ಇನ್ನೊಬ್ಬ ರೌಡಿ ಕೈಗೆ ಒಪ್ಸೋಗ್ತಿದ್ರಲ್ಲ, ಇದು ಸರಿನಾ? ಮೇಡಮ್, ನಾನು ರೌಡಿ ಅಲ್ಲ, ನಿಮ್ಮನ್ನು ಕಾಯುವ ರಕ್ಷಕ. ಆ ರಕ್ಷಕ. ನಿಮ್ಮನ್ನ ನೋಡ್ತಾ ಇದ್ರೆ ರಕ್ಷಕನ್ ತರ ಕಾಣ್ತಿಲ್ಲ, ಭಕ್ಷಕನ್ ತರ ಕಾಣ್ತಿದ್ದೀರಾ. ನೋಡಿ, ಇವರಿಂದ ನಿಮಗ್ ಯಾವ ತೊಂದ್ರೆನೂ ಆಗಲ್ಲ. ಇವ್ರೇನಾದ್ರೂ ತೊಂದ್ರೆ ಕೊಟ್ರೆ ನನಗೆ ಹೇಳಿ, ಕಮಿಷನರ್ಗೆ ಹೇಳ್ತೀನಿ. ಸುಂದ್ರಿ ಮೇಡಮ್, ನೀವೆಂತ ಯೋಚನೆ ಮಾಡಬೇಡಿ ಮೇಡಮ್. ನಾನು ಇವ್ರನ್ನ ಸೇಫ್ ಆಗಿ ಮನೆ ಕರ್ಕೊಂಡು ಹೋಗ್ತೆ. ನೀವು ಹಾಯ್ನಿ. ಬನ್ನಿ ಮೇಡಮ್, ಮನೆಗೆ ಹಪ್ಪ. ನಾನು ಹೇಳದ್ದು ನಿಮ್ಮ ಮನೆಗೆ ಹಪ್ಪ ಅಂದಳಿ. ನಿಜ ಹೇಳ, ಯಾರು ನೀನ? ನೋಡಿದ್ರೆ ಗೊತ್ತಾಗಲ್ವಾ ನಾನು ಹುಡುಗಿ? ಈ ನವರಂಗಿ ಆಟನ ಈ ಬಜರಂಗಿ ಎದುರು ತೋರಿಸ್ರೆ ಸೀದಾ ಕೈಲಾಸ ಕಳಿಸಿಬಿಡ್ತೆ. ಮುಖ ತೋರ್ಸ. ಹಾಗೆಲ್ಲ ಬೇರೆ ಗಂಡಸರಿಗೆ ನಮ್ಮ ಮುಖ ತೋರಿಸೋ ಆಗಿಲ್ಲ. ಈ ವಿಷಯ ನನ್ನ ಗಂಡಂಗೆ ಗೊತ್ತಾದ್ರೆ ನಿಮ್ಮನ್ನ ಕೈಮ ಮಾಡ್ಕೊಂಡು ತಿಂದ್ಬಿಡ್ತಾರೆ. ಈಗ ನೀನು ಮುಖ ತೋರಿಸ್ಲಿಲ್ಲ ಅಂದ್ರೆ ನಾನು ನಿನ್ನನ್ನು ಹಲಸಿನ ನಿನ್ನ ಕಡ್ಬು ಮಾಡ್ಕೊಂಡು ತಿಂದು ಬಿಡ್ತೆ. ಮುಖ ತೋರ್ಸ. ಜಾನಿ ಅವರೇ, ನೀವೆಂತಕ್ ಮರ್ರೆ ಬುರ್ಕ ಹಾಕೊಂಡು ಓಡಾಡ್ತಿದ್ರಿ? ಇನ್ಸ್ಪೆಕ್ಟ್ರೆ, ನಮ್ಮ ಏರಿಯಾದಲ್ಲಿ ಹೆಣ್ಮಕ್ಳಿಗೆ ಎಷ್ಟು ರಕ್ಷಣೆ ಇದೆ ಅಂತ ಟೆಸ್ಟ್ ಮಾಡ್ತಾ ಇದ್ದೆ. ವಾಯ್ ಜಾನಿ ಅವರೇ, ಈ ಡೌಗಳೆಲ್ಲ ನನ್ನ ಹತ್ರ ಬೇಡ. ಈ ಬುರ್ಕ ಎಂತ ಕಾಯ್ಕೊಂಡಿರಿ ಅಂದೇಳಿ ಹೇಳಿ. ಇನ್ಸ್ಪೆಕ್ಟ್ರೆ, ನಾನು ನಿಜಾನೇ ಹೇಳ್ತಿದ್ದೀನಿ. ಹೌದಾ? ಹಂಗಾರೆ ಈ ಬುರ್ಕನ ಇಲ್ಲೇ ಬಿಚ್ಚಿಟ್ಟು ತೇವ್ಸ್ಕಣಿ. ಇಲ್ದಿರ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಸಮಾಜ ಜಪ್ತೆ. ನಾನ್ ನಿಮ್ ಕೈಗೆ ಸಿಕ್ಕಿರ್ತಾನೆ ನೀವು ಜಬ್ಬಕ್ಕೆ. ಅಯ್ಯ ಹೆಕ್ಕ ತಿಂಬಾನೆ. ಜಾನ್, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ? ನಾನು ನಿಮ್ಗೋಸ್ಕರ ವೇಟ್ ಮಾಡ್ತಿರ್ತೀನಿ ಅಂತ ಗೊತ್ತಿಲ್ವಾ? ನೀನೇ ಹೇಳಿದ್ಯಲ್ಲ, ಕೆಟ್ಟೋಗಿರೋ ತಲೆನ ರಿಪೇರಿ ಮಾಡಿಸ್ಕೊಂಬನ್ನಿ ಅಂತ. ಅದನ್ನ ರಿಪೇರಿ ಮಾಡಿಸ್ಕೊಂಡ್ ಬರೋಷ್ಟ್ರಲ್ಲಿ ಇಷ್ಟೊತ್ತಾಯ್ತು. ಓ, ತಲೆ ಸರಿ ಹೋಯ್ತಾ? ಇಷ್ಟೊತ್ತು ಸರಿಯಾಗಿ ಇತ್ತು, ಇವಾಗ ನಿನ್ ಮುಖ ನೋಡಿದ್ನಲ್ಲ ಮತ್ತೆ ಕೆಟ್ಟೋಯ್ತು. ಜಾನಿ, ನೀವು ತಮಾಷೆ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತು. ಈ ಹೆಣ್ತಿರೇ ಹೀಗೆ, ನಿಜ ಹೇಳಿದ್ರೆ ಸುಳ್ಳು ಅನ್ಕೋತಾರೆ, ಸುಳ್ಳು ಹೇಳಿದ್ರೆ ನಿಜ ಅನ್ಕೋತಾರೆ. ಇವ್ರಿಗೆ ನಾವು ಅರ್ಥ ಆಗಲ್ವೋ ಅಥವಾ ಅವರೇ ನಮ್ಗೆ ಅರ್ಥ ಆಗಲ್ವೋ ಒಂದು ಗೊತ್ತಾಗಲ್ಲ. ಯಾಕೆ ಒಬ್ಬೊಬ್ರೆ ಮಾತಾಡ್ಕೋತಿದ್ರಾ? ಏನಿಲ್ಲ ಬಿಡು. ಏನಿವತ್ತು ಫುಲ್ ಖುಷಿಯಾಗಿದ್ಯಾ? ನಾನು ಮನೇಲಿ ಇರಲಿಲ್ಲ ಅಂತನಾ? ಹಾಗೇನಿಲ್ಲ ಜಾನಿ, ನನ್ನ ಫ್ರೆಂಡ್ ರಮ್ಯಾ ಫೋನ್ ಮಾಡಿದ್ಲು.
ಪ್ರೀತ್ಸೋರೆಲ್ಲ ಹುಚ್ಚರು ಅನ್ನೋ ಸಿನಿಮಾ ರಿಲೀಸ್ ಆಗಿದ್ಯಂತೆ. ಅವಳು ಹೇಳ್ತಿದ್ಲು ಆ ಸಿನಿಮಾ ನೋಡುವಾಗ ಕ್ಲೈಮ್ಯಾಕ್ಸ್ ಅಷ್ಟೊತ್ತಿಗೆ ಒಬ್ರನ್ನೊಬ್ರು ಹಗ್ ಮಾಡಿ ಕಿಸ್ ಮಾಡ್ಕೋಬೇಕು ಅನ್ಸುತ್ತಂತೆ. ಅದನ್ನ ಕೇಳಿ ನಂಗೆ ತುಂಬಾ ಥ್ರಿಲ್ ಆಯ್ತು. ನಾಳೆ ಆ ಫಿಲ್ಮ್ಗೆ ಹೋಗೋಣ ಪ್ಲೀಸ್. ಡಾರ್ಲಿಂಗ್, ಅದಕ್ಕೆ ನಿನ್ ತಲೆಯಲ್ಲಿ ಬುದ್ಧಿ ಇಲ್ಲ ಅನ್ನೋದು. ಕಿಸ್ ಮಾಡೋದನ್ನ ಕಲಿಯಕ್ಕೆ ಸಿನಿಮಾಗೆ ಹೋಗ್ಬೇಕಾ? ನಂಗೆ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರಾ ಅಂತ. ಅದೆಲ್ಲ ನಂಗೆ ಗೊತ್ತಿಲ್ಲ ಜಾನಿ. ನಾಳೆ ನಾವು ಆ ಫಿಲ್ಮ್ಗೆ ಹೋಗ್ತಿದೀವಿ ಅಷ್ಟೇ. ಅಂದ್ರೆ ನನ್ನ ಮಾತಿಗೆ ಬೆಲೆ ಇಲ್ಲ. ಇಷ್ಟೇನ ನೀನು ನಾನು ಅರ್ಥ ಮಾಡ್ಕೊಂಡಿರೋದು? ಜಾನಿ, ನಾನು ಯಾವುದೋ ಇಂಟೆನ್ಷನಲ್ಲಿ ಹೇಳಿದ್ರೆ ನೀವ್ ಯಾಕೆ ಏನೇನೋ ಅರ್ಥ ಮಾಡ್ಕೋತಿದ್ದೀರಾ? ಇವತ್ತು ಯಾಕೆ ಈ ರೀತಿ ಎಲ್ಲ ಬಿಹೇವ್ ಮಾಡ್ತಿದ್ದೀರಾ? ಏನಾಗಿದೆ ನಿಮ್ಗೆ? ನನಗೇನು ಆಗಿಲ್ಲ, ಆಗಿರೋದೆಲ್ಲ ನಿನಗೆ. ನಿನ್ನ ಫ್ರೆಂಡ್ ಮಾತ್ ಮೇಲೆ ನಂಬಿಕೆ ಇದೆ, ನನ್ನ ಮಾತ್ ಮೇಲೆ ನಂಬಿಕೆ ಇಲ್ವಾ? ನಿಮ್ ಹತ್ರ ಮಾತಾಡಿನೇ ವೇಸ್ಟ್. ಏನಾದ್ರೂ ಮಾಡ್ಕೊಳ್ಳಿ. ನಾನು ಎಂತ ತಪ್ಪು ಮಾಡಿಬಿಟ್ಟೆ. ಅವಳಾಗೆ ಸಿನಿಮಾಗೆ ಹೋಗೋಣ ಅಂದಾಗ ನಾನು ಬೇಡ ಅನ್ಬಾರ್ದಿತ್ತು. ಅವಳ ಜೊತೆ ಸಿನಿಮಾಗೆ ಹೋದ್ರೆ ಪುಟ್ಟಮಲ್ಲಿ ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗ್ಬೋದು. ನನ್ನ ಬುದ್ಧಿಗೆ ಇದು ಹೊಳಿಲೇ ಇಲ್ಲ. ಹೇಗಾದ್ರೂ ಮಾಡಿ ಇವಳನ್ನ ಸಮಾಧಾನ ಮಾಡಿಬಿಡ್ಬೇಕು. ಡಾರ್ಲಿಂಗ್, ಈ ಬಿಂಕ ಬಿಡು ಬಿಡು, ನಾನಿನ್ನ ಬಲ್ಲೆನು, ಮನಸ್ಸನ್ನು ಕೊಡು ಕೊಡು, ನಾನಲ್ಲೇ ನಿಲ್ಲುವೆನು. ಡಾರ್ಲಿಂಗ್, ಕೋಪ ಬಂತ? ಮತ್ತೆ ನಾನು ನಿಮ್ ಹತ್ರ ಬಂದ್ರು ಈ ರೀತಿ ಎಲ್ಲ ಮಾತಾಡೋದು ನಂಗೆ ಬೇಜಾರಾಗಲ್ವಾ? ನೀನು ಕೋಪ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ಅದಕ್ಕೆ ಕೋಪ ಬರೋ ಥರ ಮಾಡಿದೆ. ಸಾರಿ, ಐ ಆಮ್ ವೆರಿ ಸಾರಿ. ನೀವು ಗಂಡಸ್ರೆ ಹೀಗೆ ಮಾಡೋದೆಲ್ಲ ಮಾಡಿ ಕೊನೆಗೆ ಬಂದು ಸಾರಿ, ಐ ಆಮ್ ವೆರಿ ಸಾರಿ ಅನ್ಬಿಡ್ತೀರಾ. ಅದೇ ಹೆಂಗಸ್ರು ಮಾಡಿದೆ ನಿನಗೆ ತಲೆ ಕೆಟ್ಟಿದೆ ಅಂತೀರಾ. ಏನ್ ಮಾಡೋದು ಡಾರ್ಲಿಂಗ್? ನೀವು ಹೆಂಗಸರುಗಳು ಮನೆಗೆ ಬುನಾದಿ ಇದ್ದಾಗೆ, ನಾವು ಗೋಡೆ ಇದ್ದಾಗೆ. ಬುನಾದಿ ಇಲ್ಲದೆ ಗೋಡೆ ನಿಲ್ಲುತ್ತೆ ಹೇಳು? ಇಂಥ ಮಾತುಗಳಿಗೆ ಏನ್ ಕಮ್ಮಿ ಇಲ್ಲ. ನಿಮ್ಮ ಮಗುನ ಚಿವುಟಕ್ಕೂ ಗೊತ್ತು, ತೊಟ್ಲನ್ನ ತೂಗಕ್ಕೂ ಗೊತ್ತು. ಹೆಂಡತಿನ ಖುಷಿ ಪಡಿಸೋಕ್ಕೂ ಗೊತ್ತು. ನೀನು ಹೇಳ್ದಾಗೆ ನಾಳೆನೇ ಸಿನಿಮಾಗೆ ಹೋಗೋಣ. ಇವತ್ತೇ 3 ಟಿಕೆಟ್ ಬುಕ್ ಮಾಡ್ಬಿಡ್ತೀನಿ. 3 ಟಿಕೆಟ್ ಯಾಕೆ? ಹೋಗ್ತಿರೋದು ನಾವಿಬ್ರೇ ಅಲ್ವಾ? ಪಾಪ ಪುಟ್ಟಮಲ್ಲಿಯವ್ರನ್ನು ಕರ್ಕೊಂಡು ಹೋಗೋಣ. ಮನೇಲಿ ಇದ್ದು ಬೇಜಾರಾಗ್ಬಿಟ್ಟಿರುತ್ತೆ. ಜಾನಿ, ನಾನು ನಿಮಗೆ ಹೇಳದ್ನಲ್ವಾ, ಆ ಸಿನಿಮಾ ಕ್ಲೈಮ್ಯಾಕ್ಸ್ ಅಷ್ಟೊತ್ತಿಗೆ ಒಬ್ರನ್ನೊಬ್ರು ಹಗ್ ಮಾಡ್ಕೋಬೇಕು ಅನ್ಸುತ್ತೆ. ಬಟ್ ಪುಟ್ಟಮಲ್ಲಿಯವ್ರಿದ್ರೆ ನಾವ್ ಹೇಗೆ? ಡಾರ್ಲಿಂಗ್, ಪುಟ್ಟಮಲ್ಲಿಯವರು ತುಂಬಾ ಮುಗ್ದ್ರು. ಪಾಪ ಬೆಳಕಲ್ಲಿ ನಡೆಯೋದೇ ಅವ್ರಿಗೇನು ಗೊತ್ತಾಗಲ್ಲ. ಇನ್ ಕತ್ಲಲ್ಲಿ ನಡೆಯೋದು ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ನಾನು ಇಬ್ರು ಮಧ್ಯದಲ್ಲಿ ಕೂತ್ಬಿಡ್ತೀನಿ, ಆಗ ಅನುಮಾನನೇ ಬರಲ್ಲ. ಸರಿ, ಈಗಲೇ ಅವ್ರಿಗೆ ಫೋನ್ ಮಾಡಿ ನಾಳೆ ಸಿನಿಮಾಗೆ ಹೋಗೋ ವಿಷಯ ಹೇಳ್ಬಿಡು. ಜಾನಿ ಅವ್ರು ಇವಾಗ ಮಲ್ಗಿರ್ತಾರೆ, ಬೆಳಗ್ಗೆ ಫೋನ್ ಮಾಡಿ ಹೇಳ್ತೀನಿ. ದೇವ್ರೆ, ಅಂತೂ ಪುಟ್ಟಮಲ್ಲಿಯವ್ರ ಜೊತೆ ಸಿನಿಮಾಗೆ ಹೋಗೋ ಅವಕಾಶ ಕೊಟ್ಟಿಯಲ್ಲ. ಥ್ಯಾಂಕ್ ಯು ಸೋ ಮಚ್. ಯಾವುದೇ ಕಾರಣಕ್ಕೂ ಈ ಅವಕಾಶ ಮಿಸ್ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ನಾಳೆ ನಾನು ತಪ್ಕೊಳ್ಳೋದು ಮಧುನಲ್ಲ, ಪುಟ್ಟಮಲ್ಲಿಯವ್ರನ್ನ. ಜಾನಿ, ಪುಟ್ಟಮಲ್ಲಿಯವ್ರಿಗೆ ಫೋನ್ ಮಾಡಿ ಹೇಳಿದೀನಿ, ಅವ್ರು ಇನ್ನೇನು ಬರ್ತಾರೆ. ಅಷ್ಟೇ ಲಿಪ್ಸ್ಟಿಕ್ ಡಾರ್ಕ್ ಮಾಡ್ಕೊಂಡ್ ಬರ್ತೀನಿ. ಹೋಗು ಹೋಗು, ನೀನು ಎಷ್ಟೇ ರೆಡಿಯಾಗಿ ಬಂದ್ರು ಕೊನೆಗೆ ಸಿನಿಮಾಗೆ ಹೋಗೋದು ನಾನು ಪುಟ್ಟಮಲ್ಲಿಯವ್ರು ಮಾತ್ರ. ಮಧುರವ್ರೇ, ಮಧುರವ್ರೇ, ಬನ್ನಿ 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 ಬನ್ನಿ. ನೀವು ನಮ್ಮ ಮನೆಗೆ ಬಂದಿದ್ದು ದೇವತೆ ಬಂದಾಗಾಯ್ತು. ನಿಮ್ಮನ್ನ ನೋಡ್ತಾ ಇದ್ರೆ ಮುತ್ತು ಸರಿ ಮುಗಿಬೇಕು ಅನ್ಸುತ್ತೆ. ಮಾಯ್ಕರ ಏನಿದು ಅಪಸ್ವರ? ಅಪಸ್ವರ ಅಲ್ಲ ಪುಟ್ಟಮಲ್ಲಿ ಅವರೇ, ಭಕ್ತನ ಸ್ವರ. ನಿಂತೇ ಇದ್ರಲ್ಲ, ಬನ್ನಿ ಕೂತ್ಕೊಳ್ಳಿ. ಜಾಂದನ್ ಅವ್ರೆ, ಮಧುರ್ ಅವ್ರಲ್ಲಿ ಕಾಣಿಸ್ತಾನೆ ಇಲ್ಲ. ಪಿಕ್ಚರ್ಗೆ ಹೋಗೋ ಒಂದಿದ್ರು. ರೆಡಿ ಆಗ್ತಿದ್ದಾಳೆ. ಏನ್ ತಗೋತೀರಾ? ಕುಡಿಯಕ್ಕೆ ಏನ್ ತಗೋತೀರಾ ಅಂದೆ. ಬ್ಯಾಡ ಬಿಡಿ, ನಮ್ಮ ಹೊಟ್ಟಿಲ್ ಬತ್ತ ಕುಡ್ಕ ಬಂದೆ. ನೋ 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 ನೋ, ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದೀರಾ ಅಂದ್ಮೇಲೆ ಏನಾದ್ರೂ ಕುಡಿಲೇಬೇಕು. ಜಾನಿ, ಏನ್ ಮಾಡ್ತಿದ್ದೀರಾ? ಪುಟ್ಟಮಲ್ಲಿಯವ್ರು ಎಷ್ಟು ಬೇಗ ರೆಡಿಯಾಗಿ ಬಂದಿದ್ದಾರೆ ನೋಡಿ. ಬನ್ನಿ ಮೂವಿಗೆ ಹೋಗೋಣ. ಹೀಗೆ ಬಂದೆ. ಪುಟ್ಟಮಲ್ಲಿಯವ್ರೆ, ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಮಧುರ್ ಅವ್ರೆ, ಈ ಸೀರಿಯಲ್ ನೀವು ಪಸಂದ ಕಾಣಿಸ್ತಾ ಇದ್ದೀರಿ. ನೀವು ಅಷ್ಟೇ ಪುಟ್ಟಮಲ್ಲಿಯವ್ರೆ, ಈ ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಸಾರಿ ಮಧು, ನೀನು ನಮ್ಮ ಜೊತೆಗೆ ಸಿನಿಮಾಗೆ ಬರ್ತಾ ಇಲ್ಲ. ಈ ನಿದ್ದೆ ಮಾತ್ರೆ ಹಾಕಿರೋ ಜ್ಯೂಸ್ ಕುಡಿದು ನೆಮ್ಮದಿಯಾಗಿ ಮಲಗ್ಬಿಡು. ನಾನು ಪುಟ್ಟಮಲ್ಲಿಯವ್ರು ಸಿನಿಮಾ ನೋಡ್ಕೊಂಡ್ ಬರ್ತೀವಿ. ತಗೊಳ್ಳಿ, ಜ್ಯೂಸ್ ಕುಡಿ. ಜಾನಿ, ಮೂವಿಗೆ ಲೇಟ್ ಆಯ್ತು. ಈ ಟೈಮಲ್ಲಿ ಇದೆಲ್ಲ ಬೇಕಾ? ನಿಂಗೆ ಇನ್ನೂ ಟೈಮ್ ಇದೆ, ಆರಾಮಾಗಿ ಜ್ಯೂಸ್ ಕುಡಿದು ಮಲಗು. ಜ್ಯೂಸ್ ಕುಡಿ ಹೋಗೋಣ ಅಂದೆ. ಜಾನಿ, ರಮ್ಯಾ ಫೋನ್ ಮಾಡಿದಾಳೆ, ನಾವು ಮೂವಿಗೆ ಹೋಗ್ತಾ ಇದೀವಿ ಅಂತ ಅವಳಿಗೆ ಹೇಳ್ಬಿಡ್ತೀನಿ. ಹಾಯ್ ರಮ್ಯಾ. ಓಕೆ
ಬಾಯ್ ರಮ್ಯಾ. ಜಾನಿ ಯಾಕಿನ ಜ್ಯೂಸ್ ಕುಡ್ದಿಲ್ಲ? ಜ್ಯೂಸ್ ತಗೊಳ್ಳಿ. ಬನ್ನಿ ಸಿನಿಮಾಗೆ ಹೋಗೋಣ. ಜಾನಿ ಯಾಕೆ ಹೀಗೆ ಆಡ್ತಿದ್ರ? ಸಿನಿಮಾ ಕರ್ಕೊಂಡು ಹೋಗ್ಬೇಕು ಅಂತ ಡ್ರಾಮಾ ಮಾಡ್ತಿದ್ದೀರಾ? ಮಾಡ್ತಾ ಇಲ್ಲ, ನಿಜವಾಗ್ಲೂ ನಂಗೆ ನಿದ್ದೆ ಬರ್ತಾ ಇದೆ. ಚಂದನವ್ರೆ, ಏನಾಯ್ತು ನಿಮ್ಗೆ? ಯಾಕಿಂಗ್ ಆಡ್ತಾ ಇದ್ದೀರಿ? ಇಷ್ಟೇ ಆಗ್ಬಿಟ್ಟಿದೆ ಪುಟ್ಬಾಲಿ ಅವರೇ, ನಂಗೆ ನಿದ್ದೆ ಬರ್ತಾ ಇದೆ. ಜಾನಿ ನಂಗೆ ಗೊತ್ತು, ಬೇಕು ಅಂತ ಹೀಗೆ ಆಡ್ತಿದ್ದೀರಾ. ಟಿಕೆಟ್ ಬುಕ್ ಮಾಡಿ ಅದು ನಿದ್ದೆ ಬರ್ತಿದೆ ಅಂತಿದ್ರ. ಆ ಟಿಕೆಟ್ ನ ಏನ್ ಮಾಡೋದು? ಯಾರನ್ನ ಜೊತೆ ಕರ್ಕೊಂಡು ಹೋಗೋದು? ಮಧುರ ಅವ್ರ ಯಾರನ್ನೋ ಜೊತೆ ಕರ್ಕೊಂಬೇಡಿ, ನಿಮ್ ಜೊತೆಗ ಅಂದ್ರೆ ನಿಮ್ ಇಬ್ಬರ ಜೊತೆಗ ನಾ ಬರ್ತೀನಿ. ನಡ್ರಿ ಸಿನಿಮಾಗ ಹೋಗ. ಬಾಬಣ್ಣ, ನೀವು ಬಂದದ್ದು ಬಹು ಖುಷಿ ಆಯ್ತು. ನೀವು ತುಂಬಾ ದಿನದಿಂದ ನಿಮ್ ಜೊತೆ ಪಿಕ್ಚರ್ ನೋಡ್ಬೇಕು ಅನ್ನೋ ಆಸೆ ಇತ್ತು. ಇವತ್ ನೆರವೇರ್ತದೆ, ನಡೀರಿ ಹೋಗು. ನೀವೇನ್ ಬರದ್ ಬೇಡ, ನಿಮ್ಮಲ್ಕೊಳ್ಳಿ, ನಾವ್ ಹೋಗ್ತೀವಿ.